ಹಾಯ್ ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ನಾನು ಶ್ರೀಕಾಂತ್ ರಾಥೋಡ್. ನಿಮಗೆಲ್ಲರಿಗೂ ಧಾರವಾಡದಲ್ಲಿರುವಂಥ ಗುರುದೇವ್ IAS KS ಮತ್ತು ಬ್ಯಾಂಕಿಂಗ್ ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಈ ಹಿಂದಿನ ತರಗತಿಗಳಲ್ಲಿ ನಾವು ಬೀಟ್ ಫಾರೆಸ್ಟ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಟಾಪಿಕ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಈ ಹಿಂದಿನ ವರ್ಷಗಳಲ್ಲಿ 2010, 12, 16, 15 ಆ ವರ್ಷಗಳಲ್ಲಿ ಕೇಳಿರುವಂಥ ಕೆಲವೊಂದು ಪ್ರಶ್ನೆಗಳನ್ನು ತೆಗೆದುಕೊಂಡು ಇವತ್ತು ಆ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ಯಾವ ಥರ ಮಾಡಬೇಕು, ಯಾವ ಥರ ಕೇಳಿದ್ದಾರೆ, ಈ ಹಿಂದಿನ ವರ್ಷಗಳಲ್ಲಿ ಪ್ರಶ್ನೆಗಳನ್ನು ಹೇಗೆ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವೊಂದು ಪ್ರಶ್ನೆಗಳನ್ನು ತೆಗೆದುಕೊಂಡು ಡಿಸ್ಕಷನ್ ಮಾಡೋಣ ಅಂತೆ. ಸೊ ಮುಂದಿನ ವಿಡಿಯೋ ಸರಣಿಗಳಲ್ಲಿ ಈ ಹಿಂದೆ ಕೇಳಿದಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಡಿಸ್ಕಷನ್ ಮಾಡುವಂಥ ಕೆಲಸವನ್ನು ನಾವು ಮುಂದಿನ ತರಗತಿಗಳಲ್ಲಿ ಮಾಡ್ತೀವಿ. ಓಕೆ, ಸೊ ಟೈಮ್ ವೇಸ್ಟ್ ಮಾಡಲಾರ್ದೆ ಫಸ್ಟ್ ಕ್ವಶನ್ ನೋಡೋಣ ಏನು ಕೇಳಿದ್ದಾರೆ ಅಂತೇಳಿ. ಸೊ ಇದು 2010ರಲ್ಲಿ ಕೇಳಿದಂಥ ಪ್ರಶ್ನೆ. ಓಕೆ, 2010ರಲ್ಲಿ ಎಕ್ಸಾಮ್ ಮಾಡಿದ್ರಲ್ಲ ಆವಾಗ ಕೇಳಿದಂಥ ಪ್ರಶ್ನೆ. 6 ವಿದ್ಯಾರ್ಥಿಗಳನ್ನು ಒಂದು ಬೆಂಚಿನಲ್ಲಿ ಎಷ್ಟು ವಿಧವಾಗಿ ಕೂರಿಸಬಹುದು? ಸೊ ಇಲ್ಲಿ ನೋಡ್ರಿ, 6 ವಿದ್ಯಾರ್ಥಿಗಳನ್ನು ಕೂರಿಸ್ಬೇಕಂದ್ರೆ ನಿಮಗೆ ಮಿನಿಮಮ್ 6 ಜಾಗಗಳು ಬೇಕಾಗ್ತವೆ. ಓಕೆ, ಸೊ 6 ಜಾಗ ಎಷ್ಟು ಬೇಕು? n = 6 ಬೇಕು. ನಿಮಗೆ ಆಬ್ಜೆಕ್ಟ್ಸ್ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ? 6 ಇದ್ದಾರೆ. ಸೊ ಇದು ಪರ್ಮ್ಯೂಟೇಷನ್ ಆಗುತ್ತೆ. ಸೊ ಏನಾಗುತ್ತೆ? ಪರ್ಮ್ಯೂಟೇಷನ್ ಫಾರ್ಮುಲಾ ಇದೆ, NPR = n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ 6 n ಅಂದರೆ ಏನಿದೆ? 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಮೈನಸ್ 6 ಫ್ಯಾಕ್ಟೋರಿಯಲ್. ಸೊ n ಅಂದ್ರೂ 6 ಇದೆ, r ಅಂದ್ರೂ 6 ಇದೆ. ಓಕೆ, ಸೊ ಏನಾಗುತ್ತೆ? ಇದು 6 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 6 ಮೈನಸ್ 6 ಎಷ್ಟಾಗುತ್ತೆ? 0 ಫ್ಯಾಕ್ಟೋರಿಯಲ್. ಓಕೆ, ಸೊ 6 ಫ್ಯಾಕ್ಟೋರಿಯಲ್ ಅಂದರೆ ಎಷ್ಟಾಗುತ್ತೆ? 720. 0 ಫ್ಯಾಕ್ಟೋರಿಯಲ್ ಅಂದರೆ ಎಷ್ಟು? 1. ಸೊ 6 ಇಲ್ಲಿ ಬರೀ 6p6 ಅಂದರೆ ಉತ್ತರ ಎಷ್ಟು ಬರುತ್ತೆ? 720 ಉತ್ತರ ಬರ್ತದೆ. 720 ಉತ್ತರ ಬರ್ತದೆ. ಓಕೆ, ಆಪ್ಷನ್ ಎ 720 ಉತ್ತರ ಆಗ್ತದೆ. ಯಾರಿಗಾನ ಫ್ಯಾಕ್ಟೋರಿಯಲ್ಸ್ ಬಗ್ಗೆ ಐಡಿಯಾ ಇಲ್ಲ ಅಂತಂದರೆ ದಯವಿಟ್ಟು ಇಲ್ಲಿ ನೋಡ್ರಿ. 0 ಫ್ಯಾಕ್ಟೋರಿಯಲ್ ಅಂದರೆ 1 ಫ್ಯಾಕ್ಟೋರಿಯಲ್ ಅಂದರೆ 1 ಆಗುತ್ತೆ. 2 ಫ್ಯಾಕ್ಟೋರಿಯಲ್ ಅಂದರೆ 2 ಗುಣಿಸು 1 2 ಆಗ್ತದೆ. ಸೊ 3 ಫ್ಯಾಕ್ಟೋರಿಯಲ್ ಅಂದರೆ 3 ಗುಣಿಸು 2 ಗುಣಿಸು 1 6 ಆಗ್ತದೆ. ಸೊ 4 ಫ್ಯಾಕ್ಟೋರಿಯಲ್ ಅಂದರೆ 4 ಗುಣಿಸು 3 ಗುಣಿಸು 2 ಗುಣಿಸು 1. ಸೊ ಎಷ್ಟಾಗುತ್ತೆ? 24 ಆಗುತ್ತೆ. ಹಾಗೆ 5 ಫ್ಯಾಕ್ಟೋರಿಯಲ್ = 120 ಆಗುತ್ತೆ. 7 ಫ್ಯಾಕ್ಟೋರಿಯಲ್ 6 ಫ್ಯಾಕ್ಟೋರಿಯಲ್ ಬರೋದು ಆಮೇಲೆ ಹೇಳಿ ಬರ್ತೀನಿ. 6 ಫ್ಯಾಕ್ಟೋರಿಯಲ್ = 720 ಆಗುತ್ತೆ. 7 ಫ್ಯಾಕ್ಟೋರಿಯಲ್ = 5040 ಆಗುತ್ತೆ. ಓಕೆ, ಇದರ ಫ್ಯಾಕ್ಟೋರಿಯಲ್ಸ್ ನಂಬರ್ಸ್ ನಿಮಗೆ ಕಂಪ್ಲೀಟ್ಲಿ ಬೈ ಹಾರ್ಟ್ ಇರಬೇಕು. ಓಕೆ, ಪರ್ಮ್ಯೂಟೇಷನ್, ಕಾಂಬಿನೇಷನ್ ಮತ್ತು ಪ್ರೊಬ್ಯಾಬಿಲಿಟಿ, ಕ್ರಮಯೋಜನೆ, ವಿಕಲ್ಪಗಳು ಮತ್ತು ಸಂಭವನೀಯತೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೀವು ಬಿಡಿಸಬೇಕಂದ್ರೆ ನಿಮಗೆ ಫ್ಯಾಕ್ಟೋರಿಯಲ್ಸ್ ಗೊತ್ತಿರಬೇಕು ಮತ್ತು ಫ್ಯಾಕ್ಟೋರಿಯಲ್ನ ಹೇಗೆ ಬರಿತೀವಿ ಅಂತ ಗೊತ್ತಿರಬೇಕು. ಸೊ ಫ್ಯಾಕ್ಟೋರಿಯಲ್ಸ್ನ ಹೇಗೆ ಬರಿತೀವಿ? ಈ ಥರ ಬರಿತೀವಿ. ಸೊ 6 ಫ್ಯಾಕ್ಟೋರಿಯಲ್ ಉತ್ತರ ಏನಾಗುತ್ತೆ? 120. ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ಸೀದಾ 6 ಫ್ಯಾಕ್ಟೋರಿಯಲ್ = 720 ಅಂತೇಳಿ ಉತ್ತರ ಬರೀಬೋದು. 6 ಫ್ಯಾಕ್ಟೋರಿಯಲ್ = 720. 1-2 ಸೆಕೆಂಡಲ್ಲಿ ಸೀದಾ ಆನ್ಸರ್ ಮಾರ್ಕ್ ಮಾಡೋದು. ಓಕೆ, ಇದು 2010ರಲ್ಲಿ ಕ್ರಮಯೋಜನೆಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ ಏನು ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಮೊದಲ 6 ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟು? ಸೊ ಮೊದಲ 6 ಬೆಸ ಸಂಖ್ಯೆಗಳು ಯಾವುದೆಲ್ಲ ಆಗುತ್ತೆ? 1 3 5 7 9 ಮತ್ತು 11. 1 2 3 4 5 6. ಸೊ ಮೊದಲ 6 ಬೆಸ ಸಂಖ್ಯೆಗಳನ್ನು ಬರ್ತೀವಿ ನಾವು. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ, ಪ್ರತಿಯೊಂದು ಬೆಸ ಸಂಖ್ಯೆಯಲ್ಲಿ ಅಂತರ ಎಷ್ಟಿದೆ ನೋಡ್ರಿ. ಪ್ರತಿಯೊಂದು ಬೆಸ ಸಂಖ್ಯೆಯಲ್ಲಿ ಅಂತರ ಎಷ್ಟಿದೆ ನೋಡ್ರಿ, ದಯವಿಟ್ಟು ಗಮನಿಸ್ರಿ. ಇಲ್ಲಿ ಅಂತರ 2 ಇದೆ, ಇಲ್ಲೂ ಅಂತರ 2 ಇದೆ, ಇಲ್ಲೂ ಅಂತರ 2 ಇದೆ, ಇಲ್ಲೂ ಅಂತರ 2 ಇದೆ, ಇಲ್ಲೂ ಅಂತರ 2 ಇದೆ. ಎಲ್ಲ ಕಡೆ ಅಂತರವು ಸಮವಾಗಿದ್ದಾಗ ಅವುಗಳ ಸರಾಸರಿ ಮಧ್ಯದ ಸಂಖ್ಯೆ ಆಗಿರುತ್ತದೆ. ಸೊ ಸರಾಸರಿ ಎಷ್ಟು? 6. ಸೊ ಬಿ ಆನ್ಸರ್ ಬಿ 6 ಉತ್ತರವಾಗ್ತದೆ. ನೀವು ಇದನ್ನೆಲ್ಲವನ್ನು ಕೂಡಿಸಿ ಭಾಗಾಕಾರ 6 ಮಾಡಿದ್ರು ನಿಮಗೆ 6 ಉತ್ತರ ಬರ್ತದೆ. ಓಕೆ, 6 ಉತ್ತರ ಬರ್ತದೆ. ಫಾರ್ ಎಕ್ಸಾಂಪಲ್ 1 + 3 4 4 9 16 ಈ ಥರ ಕೂಡಿಸಿ ಟೋಟಲ್ 36 ಭಾಗಿಸು ಎಷ್ಟು ಸಂಖ್ಯೆಗಳಿದ್ದಾವೆ? 6 ಸಂಖ್ಯೆ ಮಾಡಿದ್ರು ನಿಮಗೆ ಉತ್ತರ
6 ಬರ್ತದೆ. ಓಕೆ, ಸೊ ಅದಕ್ಕಿಂತ ನಿಮ್ಗೆ ಬೆಟರ್ ಏನು, ಎಲ್ಲ ಸಂಖ್ಯೆಗಳ ನಡುವಿನ ಅಂತರ ಸಮವಾಗಿದ್ದಾಗ ಸರಾಸರಿ ಏನಾಗಿರ್ತದೆ, ಮಧ್ಯದ ಸಂಖ್ಯೆ ಆಗಿರ್ತದೆ. ಸೊ 5 ಮತ್ತು 6ರ ಮಧ್ಯದ ಸಂಖ್ಯೆ ಯಾವುದು, 6. ಸೊ ಉತ್ತರ 6 ಆಗ್ತದೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. 5 ವಿದ್ಯಾರ್ಥಿಗಳ ಸರಾಸರಿ 17 ಮತ್ತು 8 ವಿದ್ಯಾರ್ಥಿನಿಯರ ಪಡೆದ 18, ಎಲ್ಲ ಒಟ್ಟು ವಿದ್ಯಾರ್ಥಿಗಳ ಸರಾಸರಿ ಅಂಕವೆಷ್ಟು? ಇಲ್ಲಿ ನೋಡ್ರಿ, 5 ವಿದ್ಯಾರ್ಥಿಗಳ ಸರಾಸರಿ ಎಷ್ಟಿದೆ ನಿಮ್ಗೆ. ಇದನ್ನು ಹೇಳೋಕ್ಕಿಂತ ಮುಂಚೆ ಒಂದು ಸಣ್ಣ ಫಾರ್ಮುಲಾವನ್ನು ಅಬ್ಸರ್ವ್ ಮಾಡಿರಿ. ಒಂದು ಫಾರ್ಮುಲಾವನ್ನು ನೋಡ್ರಿ. ಸೊ ಒಟ್ಟು ಟೋಟಲ್ ಈಸ್ ಈಕ್ವಲ್ಸ್ ಟು ಸರಾಸರಿ ಗುಣಿಸು ಸಂಖ್ಯೆ ಆಗ್ತದೆ, ಗುಣಿಸು ಸಂಖ್ಯೆಗಳು. ಇಂಗ್ಲೀಷಲ್ಲಿ ಹೇಳಿದ್ರೆ ಟೋಟಲ್ ಈಸ್ ಈಕ್ವಲ್ಸ್ ಟು ಆವರೇಜ್ ಇಂಟು ನಂಬರ್ಸ್. ನೀವು ಪಾಠ ಪುಸ್ತಕಗಳಲ್ಲಿ ನೋಡಿದಾಗ ಈ ಸೂತ್ರ ಬೇರೆ ರೀತಿಯಲ್ಲಿ ಇರುತ್ತೆ. ಅಲ್ಲೇನು ಇರುತ್ತೆ, ಎವರೇಜ್ ಈಸ್ ಈಕ್ವಲ್ಸ್ ಟು ಟೋಟಲ್ ಡಿವೈಡ್ ಬೈ ನಂಬರ್ಸ್ ಅಂತ ಇರುತ್ತೆ. ಓಕೆ, ಒಟ್ಟು ಭಾಗಿಸು ಸಂಖ್ಯೆಗಳು ಅಂತಲೂ ಇರ್ತದೆ. ಬಟ್ ನಾನು ಒಟ್ಟು ಈಸ್ ಈಕ್ವಲ್ಸ್ ಟು ಸರಾಸರಿ ಗುಣಿಸು ಸಂಖ್ಯೆ ಅಂತ ಹೇಳಿ ಬರ್ತೀನಿ. ಈಗ ಅಬ್ಸರ್ವ್ ಮಾಡಿರಿ, ಇಲ್ಲಿ ನಿಮ್ಗೆ ಗೊತ್ತು ಒಟ್ಟು ಅಂದ್ರೇನು, ಸರಾಸರಿ ಗುಣಿಸು ಸಂಖ್ಯೆ. ಇಲ್ಲಿ ಸಂಖ್ಯೆ ಎಷ್ಟಿದೆ, 5 ವಿದ್ಯಾರ್ಥಿಗಳು, ಸಂಖ್ಯೆ 5 ಇದೆ. ಸರಾಸರಿ ಎಷ್ಟಿದೆ, 17 ಇದೆ. ಹಾಗಾದರೆ ಸಂಖ್ಯೆ ಮತ್ತು ಸರಾಸರಿ ಕೊಟ್ಟಾಗ ನಮ್ಗೆ ಏನು ಸಿಗುತ್ತೆ, ಒಟ್ಟು ಸಿಗ್ತದೆ. ಓಕೆ, ಹಾಗಾದರೆ ಒಟ್ಟು ಎಷ್ಟು ಬಂತು, 17 ಗುಣಿಸು 5 ಎಷ್ಟು ಬರುತ್ತೆ, 85 ಆಗುತ್ತೆ. 17 5ಲಿ 85 ಆಗುತ್ತೆ. ಹಾಗೆಯೇ 5 ವಿದ್ಯಾರ್ಥಿನಿಯರು ಅಂದರೆ ಇದನ್ನು ಸಂಖ್ಯೆ ಆಯಿತು, ಅವ್ರದ್ದು ಸರಾಸರಿ ಎಷ್ಟಿದೆ, 18 ಇದೆ. ಸೊ 18 5ಲಿ ಎಷ್ಟಾಗುತ್ತೆ, 90 ಆಗ್ತದೆ. 18 5ಲಿ ಎಷ್ಟಾಗುತ್ತೆ, 90 ಆಗುತ್ತೆ. ಸೊ ಮೇಲ್ಗಡೆ ಸರಾಸರಿ ಈಸ್ ಈಕ್ವಲ್ಸ್ ಟು ಮೊತ್ತ ಭಾಗಿಸು ಸಂಖ್ಯೆಗಳು. ಸೊ ಮೇಲ್ಗಡೆ ಎಲ್ಲ ಮೊತ್ತ ಭಾಗಿಸು. ಸೊ ಸಂಖ್ಯೆಗಳು ಎಷ್ಟಾಗುತ್ತೆ, 5 + 5 ಎಷ್ಟಾಯಿತು ಸಂಖ್ಯೆಗಳು, 10 ಸಂಖ್ಯೆಗಳಾಗುತ್ತೆ. ಈಕ್ವಲ್ಸ್ ಟು ಸರಾಸರಿ. ಸೊ 85 + 90 ಎಷ್ಟಾಗುತ್ತೆ, 175 ಭಾಗಿಸು 10 ಈಸ್ ಈಕ್ವಲ್ಸ್ ಟು ಸರಾಸರಿ. ಸೊ ಇದನ್ನು ಕಟ್ತಾ ಹೊಡೆದಾಗ 17.5 ಇರುತ್ತೆ. 17.5 ಈಸ್ ಈಕ್ವಲ್ಸ್ ಟು ಸರಾಸರಿ ಉತ್ತರ ಬರ್ತದೆ. ಸೊ 17.5. ಸೊ ಆಪ್ಷನ್ ಸಿ 17.5 ಉತ್ತರವಾಗ್ತದೆ. ಓಕೆ, ಇದು ಸರಾಸರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಯಾವ ವರ್ಷದಲ್ಲಿ ಕೇಳಿರೋದು, 2010ರಲ್ಲಿ ಕೇಳಿರುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್. 1 ಗಂಟೆಗಳಲ್ಲಿ 90 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ರೈಲು 37.5 ಕಿಲೋಮೀಟರ್ ದೂರವನ್ನು ಚಲಿಸಲು ತೆಗೆದುಕೊಳ್ಳುವ ಸಮಯವೆಷ್ಟು? ಇಲ್ಲಿ ಅಬ್ಸರ್ವ್ ಮಾಡಿರಿ, ಒಂದು ರೈಲು 90 ಕಿಲೋಮೀಟರ್ ಚಲಿಸಲಿಕ್ಕೆ 1 ಗಂಟೆ ತಗೊಳುತ್ತೆ. 1 ಗಂಟೆ ಅಂದರೆ ಎಷ್ಟು, 60 ನಿಮಿಷವಾಗ್ತದೆ. ಒಂದು ರೈಲು 90 ಕಿಲೋಮೀಟರ್ನ ಚಲಿಸಲಿಕ್ಕೆ 60 ನಿಮಿಷವನ್ನು ತೆಗೆದುಕೊಂಡ್ರೆ, ಅದೇ ರೈಲು 37.5 ಕಿಲೋಮೀಟರ್ನ ಚಲಿಸಲಿಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಳ್ತದೆ? ಕ್ವಶನ್ ಮಾರ್ಕ್. ಓಕೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು. ಸೊ 60 ಗುಣಿಸು 37.5 ಭಾಗಿಸು 90. ಸೊ ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು, 3 2ಲಿ 3 3ಲಿ. ಸೊ 3 1ಲಿ 3 3 2ಲಿ 6 ಪಾಯಿಂಟ್ 1 ಆ ಕಡೆ ಹೋಯಿತು, 3 5ಲಿ 15. ಸೊ 12.5 × 2 ಅಂದರೆ ಎಷ್ಟಾಗುತ್ತೆ, 25 ಉತ್ತರ. ಸೊ 25 ನಿಮಿಷಗಳು ಉತ್ತರ ಬರ್ತದೆ. ಸೊ ಆಪ್ಷನ್ ಬಿ 25 ನಿಮಿಷಗಳು ಆನ್ಸರ್ ಬರ್ತದೆ ಈ ಪ್ರಶ್ನೆ. 2010ರಲ್ಲಿ ಸಮಯ, ದೂರ ಮತ್ತು ವೇಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು. ಓಕೆ, ಸೊ ಉತ್ತರ ಗೊತ್ತಾಗಿರ್ಬೋದು ನಿಮಗೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಒಂದು ತರಗತಿಯಲ್ಲಿ 25 ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕನ ವಯಸ್ಸಿನ ಸರಾಸರಿ 20 ವರ್ಷ ಇರುತ್ತದೆ. ಅಂದರೆ ಒಂದು ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, 25 ವಿದ್ಯಾರ್ಥಿಗಳೇ ಹಾಗೂ ಒಬ್ಬ ಅಧ್ಯಾಪಕ. ಸೊ ಟೋಟಲ್ ಎಷ್ಟು ಜನ ಆದರು, 26 ಜನರು ಆದರು. ಇದು ಏನು ಸಂಖ್ಯೆಗಳು, ಏನಿವು ಸಂಖ್ಯೆಗಳು. 26 ಜನ ಆದರು. ಆ 26 ಜನರ ಸರಾಸರಿ ಎಷ್ಟಿದೆ, 220 ಇದೆ. ಆ 26 ಜನರ ಸರಾಸರಿ ಎಷ್ಟಿದೆ, 20 ಇದೆ. ಸೊ ಇದೇನಾಗುತ್ತೆ, 26 ಅನ್ನೋದು ಸಂಖ್ಯೆ ಆಗುತ್ತೆ, 26 ಎನ್ನುವಂಥದ್ದು ಸಂಖ್ಯೆ ಆಗುತ್ತೆ, ಗುಣಿಸು ಇದೇನಾಗುತ್ತೆ, ಸರಾಸರಿ ಆಗುತ್ತೆ. ಇದೇನಾಗುತ್ತೆ, ಸರಾಸರಿ. ಈಕ್ವಲ್ಸ್ ನಮ್ಗೆ ಏನು ಬರುತ್ತೆ, ಮೊತ್ತ ಅಥವಾ ಒಟ್ಟು. ಸೊ ಮೊತ್ತ ಎಷ್ಟು ಬರುತ್ತೆ, 520 ಬರುತ್ತೆ. ಯಾರಿಗಾನ ಈ ಸೂತ್ರ ಗೊತ್ತಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಅಬ್ಸರ್ವ್ ಮಾಡಿರಿ.
ಒಟ್ಟು ಅಥವಾ ಮೊತ್ತ ಇಸ್ ಈಕ್ವಲ್ಸ್ ಟು ಸರಾಸರಿ ಗುಣಿಸು ಸಂಖ್ಯೆ. ನಮ್ಗೆ ಆ ಪ್ರಶ್ನೆಯಲ್ಲಿ ಸರಾಸರಿ ಕೊಟ್ಟಿದ್ದಾರೆ ಮತ್ತು ಸಂಖ್ಯೆಗಳು ಕೊಟ್ಟಿದ್ದಾರೆ. ಸಂಖ್ಯೆಗಳು 26 ಇದ್ದಾವೆ, ಸರಾಸರಿ 20 ಇದೆ. ಹಾಗಾದರೆ ಮೊತ್ತ ಎಷ್ಟಾಗುತ್ತೆ? 520 ಆಗುತ್ತೆ. ಸೊ 520. ಓಕೆ, ಈಗ ಮುಂದಿನ ವಾಕ್ಯ ನೋಡ್ರಿ. ಅಧ್ಯಾಪಕನ ವಯಸ್ಸನ್ನು ಬಿಟ್ಟರೆ, ಸೊ ಅಧ್ಯಾಪಕನ ವಯಸ್ಸನ್ನು ಬಿಡಬೇಕಂದ್ರೆ ಅಧ್ಯಾಪಕನನ್ನು ಹೊರಗೆ ತೆಗಿಬೇಕು. ಹಾಗಾದರೆ ಉಳಿಯೋ ಜನರಷ್ಟು 26 ಜನರು ಅಧ್ಯಾಪಕ ಹೊರಗೆ ಹೋದ, ಉಳಿದಿರೋದು 25 ಜನ. ಮತ್ತು ಅಧ್ಯಾಪಕನ ವಯಸ್ಸನ್ನು ಹೊರಗೆ ತೆಗೆದ್ರೆ ಸರಾಸರಿ ವರ್ಷ 1 ಕಡಿಮೆ ಆಗುತ್ತೆ. ಅಂದರೆ ಆಲ್ರೆಡಿ ಸರಾಸರಿ ಎಷ್ಟಿದೆ? 20 ಇದೆ. ಸೊ 1 ಕಡಿಮೆ ಆಯ್ತು ಅಂದರೆ 19. ಸೊ 25 ಗುಣಿಸು 19 ಗುಣಾಕಾರ ಮಾಡಿ. ಸೊ 29 ಅಲ್ಲ 25. ಸೊ 25 ಗುಣಿಸು 19 ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ? ಗುಣಾಕಾರ ಮಾಡಿದಾಗ 475 ಬರುತ್ತೆ. ಓಕೆ, ಗುಣಾಕಾರ ಮಾಡಿದಾಗ 475 ಬರುತ್ತೆ. ಸೊ 475 ಬರುತ್ತೆ. ಓಕೆ, ಸೊ ಕಳೆದಾಗ ಎಷ್ಟು ಬರುತ್ತೆ? 10ರಿಂದ 5 ಕಳೀರಿ, 5 ಉಳಿತು. ಇಲ್ಲಿ 1 ಇದೆ, 1 ಅಂದರೆ ಈ ಕಡೆ 1 ತೊಗೊಂಬರ್ರಿ, 11 ಆಯಿತು. 11ರಿಂದ 7 ಕಳೆದ್ರೆ ಎಷ್ಟಾಗುತ್ತೆ? 4 ಆಯಿತು. ಸೊ ಆನ್ಸರ್ ಏನಾಗುತ್ತೆ? 45 ವರ್ಷಗಳು. ಸೊ ಪ್ರಾಧ್ಯಾಪಕನ ಅಥವಾ ಅಧ್ಯಾಪಕನ ವಯಸ್ಸು ಎಷ್ಟಾಗುತ್ತೆ? 45 ವರ್ಷ ಆಗುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಮಂಗಳೂರಿನಿಂದ ಬೆಂಗಳೂರಿಗೆ ತೆರಳುವ ಬಸ್ಸಿನ ನಿರ್ಗಮನ ಸಮಯ 21 ಗಂಟೆಯಾದರೆ ಇದಕ್ಕೆ ಸಮವಾದುದು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ರೈಲ್ವೆಗೆ ಸಂಬಂಧಪಟ್ಟಂಥ ಸಮಯ, ರೈಲಿನ ಸಮಯಗಳು ಅಂತ ಇದನ್ನು. ಓಕೆ, ಟ್ರೈನ್ ಟೈಮ್ಸ್ ಯಾವಾಗಲೂ 24 ಗಂಟೆಯಲ್ಲಿರುತ್ತೆ. 20 ಅಂದರೆ ಮಧ್ಯಾಹ್ನ 12 ಗಂಟೆ ಆದಮೇಲೆ ನಾವೇನಂತೀವಿ? 1 ಗಂಟೆ ಅಂತೀವಿ. ಬಟ್ ಆ್ಯಕ್ಚುಲಿ ರೈಲ್ವೆ ಟೈಮ್ 12 ಗಂಟೆ ಆದಮೇಲೆ 13 ಆಗುತ್ತೆ. ಸೊ 13 ಆದಮೇಲೆ 14, 2 ಗಂಟೆ ಅಂದರೆ 14, 3 ಗಂಟೆ ಅಂದರೆ 15. ಈಗ ಪ್ರಶ್ನೆಯಲ್ಲಿ ಅವನು 21 ಗಂಟೆ ಅಂತ ಕೊಟ್ಟಿದ್ದಾನೆ. 21 ಗಂಟೆಯಿಂದ ನೀವು 12 ಗಂಟೆನೇ ಕಳಿಬೇಕು. 21 12 ಕಳೆದ್ರೆ ಎಷ್ಟಾಗುತ್ತೆ? 9 ಗಂಟೆ. ಸೊ 9 PM ಉತ್ತರ ಆಗುತ್ತದೆ. 9 PM. 21 ಗಂಟೆ ಅಂದರೆ ರಾತ್ರಿ 9 ಗಂಟೆ ಅಂತ ಅರ್ಥ. ಉದಾಹರಣೆಗೆ ಈಗ 18 ಗಂಟೆ ಅಂದರೆ ಎಷ್ಟಾಗುತ್ತೆ? -12 ಮಾಡಿ ಎಷ್ಟು ಬರುತ್ತೆ ವ್ಯತ್ಯಾಸ? 6. ಅಂದರೆ ಇದು ಸಂಜೆ 6 ಗಂಟೆ ಅಂತ ಅರ್ಥ. ಸಂಜೆ 6 ಗಂಟೆ ಅಂತ ಅರ್ಥ. ಉದಾಹರಣೆಗೆ 15 ಗಂಟೆ ಅಂತ ಕೊಟ್ಟರೆ 15ರಿಂದ 12 ಮಾಡಿ ಎಷ್ಟು ಬರುತ್ತೆ? 3 ಬರುತ್ತೆ. ಮಧ್ಯಾಹ್ನ 3 ಗಂಟೆ, 3 PM ಅಂತ ಅರ್ಥ ಇದೆ. ದಯವಿಟ್ಟು ಇದನ್ನು ಅಬ್ಸರ್ವ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಹಾಸ್ಟೆಲ್ನಲ್ಲಿ 100 ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ 20 ದಿನಗಳಿಗೆ ಆಹಾರದ ವ್ಯವಸ್ಥೆ ಇರುತ್ತೆ. ಓಕೆ, 100 ವಿದ್ಯಾರ್ಥಿಗಳಿದ್ದಾರೆ. ಓಕೆ, ಈ ಪ್ರಶ್ನೆನ ಬಿಡಿಸೋಕ್ಕಿಂತ ಮುಂಚೆ ಇದು ಯಾವ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಅಂತ ಹೇಳ್ತೀನಿ. ನಾನು ಆಲ್ರೆಡಿ ಇದೇ ಪ್ರಶ್ನೆನ ಈ ಹಿಂದಿನ ವೀಡಿಯೋದಲ್ಲಿ ನಾನು ಬಿಡಿಸಿದ್ದೀನಿ. ಆಲ್ರೆಡಿ ಇದೇ ಸೇಮ್ ಕ್ವಶನನ್ನು ಹಿಂದಿನ ವೀಡಿಯೋದಲ್ಲಿ ಬಿಡಿಸಿದ್ದೀನಿ. ಸೊ ಯಾವ ಕಾನ್ಸೆಪ್ಟ್ನ ಯೂಸ್ ಮಾಡಿದ್ದೆ ಅವಾಗ ನಾನು? M1 T1 ಇಸ್ ಈಕ್ವಲ್ಸ್ ಟು M2 T2 ಕಾನ್ಸೆಪ್ಟ್. ಓಕೆ, ಸೊ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? 100 ವಿದ್ಯಾರ್ಥಿಗಳಿದ್ದಾರೆ. ಆ 100 ವಿದ್ಯಾರ್ಥಿಗಳಿಗೆ ಎಷ್ಟು ದಿನಗಳಿಗೆ ಸಾಕಾಗುವಷ್ಟು ಆಹಾರವಿದೆ? 20 ದಿನಗಳಿಗೆ ಸಾಕಾಗುವಷ್ಟು ಆಹಾರವಿದೆ. ಆಹಾರದ ವ್ಯವಸ್ಥೆ ಇದು 25 ಆಗಬೇಕು. 25 ಅದು 25 ವಿದ್ಯಾರ್ಥಿಗಳು ಗುಂಪಿಗೆ ಸೇರಿದೆ. ಈಗ ಆಲ್ರೆಡಿ ಎಷ್ಟು ಜನ ಇದ್ದಾರೆ? 100 ಜನ ಇದ್ದಾರೆ. ಇನ್ನೂ 25 ವಿದ್ಯಾರ್ಥಿಗಳು ಸೇರಿದರೆ 125 ಆಗುತ್ತೆ. ಸೊ 125 ಇಂಟು T2 ಎಷ್ಟು ಸಮಯ ಅಂತ ಕೇಳ್ತಿದ್ದಾನೆ. ಓಕೆ, ಸೊ ಈ ಕಡೆ ತೊಗೊಂಬರ್ರಿ. ಸೊ 100 ಗುಣಿಸು 20 ಭಾಗಿಸು 125 ಇಸ್ ಈಕ್ವಲ್ಸ್ ಟು T2 ಆಗುತ್ತೆ. ಓಕೆ, ಸೊ 5 4 5 2 5 5 25 1 25 4 4 × 4 ಎಷ್ಟು ದಿನ? 16 ದಿನಗಳಿಗೆ ಸಾಕಾಗುವಷ್ಟು ಆಹಾರವಿದೆ. 16 ದಿನಗಳಿಗೆ ಸಾಕಾಗುವಷ್ಟು ಆಹಾರವಿದೆ. ಸೊ ಉತ್ತರ ಏನು ಬರುತ್ತೆ? 16. 2016ರಲ್ಲಿ ಸಮಯ ಮತ್ತು ಕೆಲಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು. ಯಾರಿಗಾದರೂ M1 T1 ಇಸ್ ಈಕ್ವಲ್ಸ್ ಟು M2 T2 ಅನ್ನೋ ಕಾನ್ಸೆಪ್ಟ್ ದಯವಿಟ್ಟು ಗೊತ್ತಿಲ್ಲ ಅಂದರೆ ಈ ಹಿಂದಿನ ವಿಡಿಯೋ ಸರಣಿಯನ್ನು ನೋಡಿರಿ. ಓಕೆ, ಈ ಹಿಂದಿನ ವಿಡಿಯೋ ಸರಣಿ ನೋಡಿರಿ. ಅದನ್ನು ನಾನು ತುಂಬ ನೀಟಾಗಿ ಹೇಳಿದ್ದೀನಿ ಹೇಗೆ ಬರುತ್ತೆ ಅದು ಅಂತೇಳಿ. ಓಕೆ, ಸೊ ಮತ್ತು ಅದೇ ಕಾನ್ಸೆಪ್ಟ್ ಮೇಲೆ ಇನ್ನೊಂದು ಪ್ರಶ್ನೆ ಇದೆ. 15 ಜನ ಕಾರ್ಮಿಕರು ಸೇರಿ ಒಂದು ಗೋಡೆಯನ್ನು 48 ಗಂಟೆಗಳಲ್ಲಿ ಕಟ್ಟಿದರು. ಓಕೆ, ಸೊ ಯಾವ ಪ್ರಶ್ನೆ ಅದು? ಮತ್ತೆ ಒನ್ಸ್ ಅಗೇನ್ M1 T1 ಇಸ್ ಈಕ್ವಲ್ಸ್ ಟು M2 T2 ಪ್ರಶ್ನೆ ಇದು. M1 T1 ಇಸ್ ಈಕ್ವಲ್ಸ್ ಟು M2 T2 ಪ್ರಶ್ನೆ. ಓಕೆ, ಸೊ 15 ಜನರು ಒಂದು ಗೋಡೆಯನ್ನು ಎಷ್ಟು ದಿನಗಳಲ್ಲಿ ಕಟ್ಟಿದ್ದಾರೆ? ಎಷ್ಟು ಗಂಟೆಗಳಲ್ಲಿ? 48 ಗಂಟೆಗಳಲ್ಲಿ ಕಟ್ಟಿದ್ದಾರೆ. ಹಾಗಾದರೆ ಈ ಗೋಡೆಯನ್ನು 30 ಗಂಟೆಗಳಲ್ಲಿ ಅಂತ ಮಾಡಿಕೊಡೋದು. 30 ಗಂಟೆಗಳಲ್ಲಿ ಕಟ್ಟಲು ಎಷ್ಟು ಜನ ಬೇಕಾಗುತ್ತಾರೆ? ಓಕೆ, ಎಷ್ಟು ಜನ ಬೇಕಾಗುತ್ತಾರೆ? ಈ ಕಡೆ ತೊಗೊಂಬರಿ. 15 ಗುಣಿಸು 48 ಭಾಗಿಸು 30 ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಸೊ 15 1 15 2 30. ಸೊ 2 1
2 2 2 4. ಸೊ ಉತ್ತರ ಏನು ಬರುತ್ತೆ? 24 ಜನರು ಬೇಕಾಗುತ್ತಾರೆ. ಸೊ ಉತ್ತರ ಯಾವನು? ಆಪ್ಷನ್ ಡಿ, 24 ಜನ ಬೇಕಾಗುತ್ತಾರೆ. ಸೊ ನಾನು ಇನ್ನೊಂದು ಸಲ ರಿಪೀಟ್ ಮಾಡ್ತಿದ್ದೀನಿ, ದಯವಿಟ್ಟು M1T1 ಕಾನ್ಸೆಪ್ಟ್ ಯಾರಿಗಾನ ಗೊತ್ತಿಲ್ಲ ಅಂದರೆ ನಾನು ಈ ಹಿಂದಿನ ವಿಡಿಯೋ ಸರಣಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ನ ತುಂಬ ವಿವರವಾಗಿ ತಿಳಿಸಿದ್ದೇನೆ. ದಯವಿಟ್ಟು ಅದನ್ನು ನೀವು ಗಮನಿಸಬೇಕಾಗ್ತದೆ. ಓಕೆ, ಸೊ ಅಲ್ಲಿ ನೋಡಿ ಆಮೇಲೆ ಈ ಪ್ರಶ್ನೆ ನೋಡಿ. ನಾನು ಅಲ್ಲೂ ಕೂಡ ಇದೇ ಪ್ರಶ್ನೆ ತೊಗೊಂಡು ಬಿಡಿಸಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಅನು ಮತ್ತು ರಾಜ್ ಅವರ ಪ್ರಸ್ತುತ ವಯಸ್ಸು 4:5 ಆಗಿದ್ದು, ಓಕೆ, ಪ್ರಸ್ತುತ ವಯಸ್ಸಿನ ಅನುಪಾತಗಳನ್ನು ಕೊಟ್ಟಿದ್ದಾರೆ. ಯಾರ್ಯಾರು? ಅನು ಮತ್ತು ರಾಜ್. ಎಷ್ಟಿದೆ ಈಗ? 4:5 ಇದೆ. ಓಕೆ, 4:5 ಆಗಿದೆ. 8 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು 5:6 ಆಗುತ್ತದೆ. ಓಕೆ, 5:6 ಯಾವಾಗ? 8 ವರ್ಷಗಳ ನಂತರ. ನಂತರ ಅಂದರೆ ಇದು ಪ್ಲಸ್ ಬರುತ್ತೆ. ಓಕೆ, 8 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 5:6 ಆಗುತ್ತದೆ. ಹಾಗಾದರೆ ಅವರ ಪ್ರಸ್ತುತ ವಯಸ್ಸುಗಳೆಷ್ಟು? ಇಲ್ಲಿ ಅಬ್ಸರ್ವ್ ಮಾಡಿರಿ, ದಯವಿಟ್ಟು ಇಲ್ಲಿ ನೋಡಿರಿ, ಯಾರಿಗಾನ ಗೊತ್ತಿಲ್ಲ ಅಂದರೆ ಇಲ್ಲಿ ವ್ಯತ್ಯಾಸವನ್ನು ಗಮನಿಸಿ. ಈ 5ರಿಂದ 6ಕ್ಕೆ ಇರುವಂಥ ವ್ಯತ್ಯಾಸ 1 ಆಗುತ್ತೆ. ಈ 6ರಿಂದ 5ಕ್ಕೆ ಇರುವಂಥ ವ್ಯತ್ಯಾಸ ಕೂಡ 1 ಇದೆ. ಸೊ ಎಲ್ಲ ಕಡೆ 1 ಅನುಪಾತಗಳ ವ್ಯತ್ಯಾಸ ಇರೋದ್ರಿಂದ ಆ 1 ಅನುಪಾತ ಅಂದರೆ ಈ 8 ವರ್ಷಕ್ಕೆ ಸಮವಾಗುತ್ತೆ. 8 ವರ್ಷಕ್ಕೆ ಸಮವಾಗುತ್ತೆ. ಸೊ 1 ಅನುಪಾತ 8 ವರ್ಷ ಅಂದರೆ 4 × 8 ಮಾಡಿ. ಪ್ರಸ್ತುತ ವಯಸ್ಸು ಏದು? ಅನುದು 32 ಆಗುತ್ತೆ. ರಾಜ್ನ ಪ್ರಸ್ತುತ ವಯಸ್ಸು 5 × 8 40 ವರ್ಷಗಳಾಗುತ್ತೆ. ಸೊ 32 ಮತ್ತು 40 ವರ್ಷಗಳು. ಆಪ್ಷನ್ ಸಿ 32 ವರ್ಷ ಮತ್ತು 40 ವರ್ಷ ಉತ್ತರವಾಗ್ತದೆ. ಇದಕ್ಕೆ 30 ವರ್ಷ ಮತ್ತು 40 ವರ್ಷ ಉತ್ತರವಾಗ್ತದೆ. ಓಕೆ, 30 ವರ್ಷ ಮತ್ತು 40 ವರ್ಷ. ನಾನು ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. ಈ ಅನುಪಾತಗಳ ವ್ಯತ್ಯಾಸ ತೆಗೆರಿ. ಎರಡೂ ಕಡೆ ಬರುವಂಥ ಅನುಪಾತಗಳ ವ್ಯತ್ಯಾಸ ಸಮವಾಗಿದ್ದಾಗ ಆ ಅನುಪಾತವು ಇಲ್ಲಿರುವಂಥ ವರ್ಷಗಳ ಅಂತರಕ್ಕೆ, ಎಷ್ಟು ವರ್ಷಗಳ ಅಂತರ ಕೊಟ್ಟಿದ್ರೆ 8 ವರ್ಷಗಳ ಅಂತರಕ್ಕೆ ಸಮವಾಗ್ತದೆ. ಸೊ ಆ ಅನುಪಾತ 8 ವರ್ಷ ಅಂದರೆ 1 ಅನುಪಾತ 8 ವರ್ಷ ಅಂದರೆ 4 × 8 32 ವರ್ಷ, 5 × 8 40 ವರ್ಷಗಳಾಗ್ತದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 18:90 ಸಂಖ್ಯೆಗಳು ಯಾವುದಕ್ಕೆ ಜೋಡಿಯಾಗಿದೆ? 18:90. ನೋಡಿರಿ, ಈ ಎರಡೂ ಸಂಖ್ಯೆಗಳನ್ನು ನೀವು 2/9ರಿಂದ ಗುಣಿಸಿದರೆ, 2/9ರಿಂದ ಗುಣಿಸಿದರೆ, ಉದಾಹರಣೆಗೆ ಈ 180ನ ಸಪ್ರೇಟಾಗಿ ತೊಗೊಳ್ತೀನಿ ನಾನು. 180 × 2/9 ಮಾಡ್ತೇನೆ. ಸೊ 9 1 9 20 20 × 2 ಎಷ್ಟಾಗುತ್ತೆ? 45. ಓಕೆ, 45. ಹಾಗೆಯೇ ಇದನ್ನು ಮಾಡಿರಿ. 90 × 2/9. 9 1 9 ಎಷ್ಟಲೇ ಆಗುತ್ತೆ? 10. 10 × 2 ಎಷ್ಟಾಗುತ್ತೆ? 20 ಆಗುತ್ತೆ. ಸರ್, ಆಪ್ಷನ್ ಬಿ 40:20 ಉತ್ತರವಾಗ್ತದೆ. ಎರಡೂ ಕಡೆ ನೀವು ಸಮವಾಗಿ 2/9ರಿಂದ ಗುಣಿಸಿದರೆ ಮಾತ್ರ ಈ ಅನುಪಾತ ಬರ್ತದೆ. ಸೊ 40:20 ಉತ್ತರವಾಗ್ತದೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಎ ಮತ್ತು ಬಿ ಒಂದು ಕೆಲಸವನ್ನು 15 ದಿನಗಳಲ್ಲಿ ಮತ್ತು 18 ದಿನಗಳಲ್ಲಿ ಕ್ರಮವಾಗಿ ಮುಗಿಸುತ್ತಾರೆ. ಎಯು 10 ದಿನಗಳವರೆಗೆ ಕೆಲಸ ಮಾಡಿದ ನಂತರ ಉಳಿದ ಕೆಲಸವನ್ನು ಮುಗಿಸಿದನು. ಬಿಗೆ ಉಳಿದ ಕೆಲಸವನ್ನು ಮುಗಿಸಲು ಬೇಕಾದ ದಿನಗಳನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ, ಎ ಒಂದು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸ್ತಾನೆ? ಎ ಒಂದು ಕೆಲಸವನ್ನು 15 ದಿನಗಳಲ್ಲಿ ಮುಗಿಸ್ತಾನೆ. ಬಿ ಅದೇ ಕೆಲಸವನ್ನು 18 ದಿನಗಳಲ್ಲಿ ಮುಗಿಸ್ತಾನೆ. ಸೊ ಇದೆರಡರದ್ದು LCM ಏನು ಬರುತ್ತೆ? 90 ಬರುತ್ತೆ. ಸೊ ನಾನು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆನ ನಾನು ಮಾಡಿದ್ದೀನಿ. ದಯವಿಟ್ಟು ನೀವು ಅದನ್ನು ಅಬ್ಸರ್ವ್ ಮಾಡಬೇಕು ಈ ಹಳೆಯ ವಿಡಿಯೋ ಸರಣಿಯಲ್ಲಿ. ಓಕೆ, ಸೊ ಇದೆರಡರದ್ದು ಎಷ್ಟು ಬರುತ್ತೆ? 90 ಬರುತ್ತೆ. ಓಕೆ, ನಾನು LCM ತೆಗೆಯೋದು ಹೇಗೆ ಅನ್ನೋದನ್ನು ಈ ಹಿಂದಿನ ವಿಡಿಯೋ ಸರಣಿಯಲ್ಲಿ ಹೇಳಿದ್ದೀನಿ. ಸೊ 15 ಎಷ್ಟಲಿ? 15 6ಲಿ, 18 ಎಷ್ಟಲಿ? 18 5. ಈಗ ಏನು ಹೇಳ್ತಾ ಇದ್ದಾನೆ ಅವನು? ಎಯು 10 ದಿನಗಳವರೆಗೆ ಕೆಲಸ ಮಾಡಿದ ನಂತರ ಅಂತ ಹೇಳ್ತೇವೆ. ಸೊ ಏನ ಕಾರ್ಯಕ್ಷಮತೆ ಎಷ್ಟು ಬಂತು ನಿಮಗೆ? ಏನ ಕಾರ್ಯಕ್ಷಮತೆ 6 ಇದೆ. ಅವನು ಎಷ್ಟು ದಿನ ಕೆಲಸ ಮಾಡ್ತಾನೆ? 10 ದಿನ ಕೆಲಸ ಮಾಡ್ತಾನೆ. ಅಂದರೆ ಅವನು ಒಬ್ಬನೇ ಎಷ್ಟು ಕೆಲಸಗಳನ್ನು ಮಾಡಿ ಮುಗಿಸಿದ? 60 ಕೆಲಸಗಳನ್ನು ಮಾಡಿ ಮುಗಿಸಿದ. ಎ ಒಬ್ಬನೇ ಎಷ್ಟು ಕೆಲಸಗಳನ್ನು ಮಾಡಿ ಮುಗಿಸ್ತಾನೆ? 60 ಕೆಲಸಗಳನ್ನು ಮಾಡಿ ಮುಗಿಸ್ತಾನೆ. ಹಾಗಾದರೆ ಉಳಿದಿರೋ ಕೆಲಸ ಎಷ್ಟು? ಒಟ್ಟು ಕೆಲಸ 90 ಇದೆ. ಆ 90ರಲ್ಲಿ ಎ ಒಬ್ಬನೇ 6 ಮಾಡಿ ಮುಗಿಸ್ದ. ಹಾಗಾದರೆ ಒಟ್ಟು ಕೆಲಸಗಳು 90 ಇದ್ದಾವೆ. 90 ಕೆಲಸದಲ್ಲಿ ಎ ಒಬ್ಬನೇ 60 ಕೆಲಸಗಳನ್ನು ಮಾಡಿ ಮುಗಿಸಿದ. ಉಳಿದಿರೋ ಕೆಲಸ ಎಷ್ಟು? ಹಾಗಾದರೆ 30. 90ರಿಂದ 60 ಕಳೆದ್ರೆ ಎಷ್ಟು ಬಂತು? ಉಳಿದಿರುವಂಥ ಕೆಲಸ 30. ಆ 30 ಕೆಲಸವನ್ನು ಯಾರು ಮಾಡಬೇಕು? ಬಿ ಒಬ್ಬನೇ ಮಾಡಬೇಕು. ಸೊ ಬಿನ ಕಾರ್ಯಕ್ಷಮತೆ ಎಷ್ಟೇ? 5 ಇದೆ. ಸೊ 30/5 6 ದಿನಗಳಲ್ಲಿ ಕೆಲಸವನ್ನು ಮುಗಿಸ್ತಾನೆ. ಸೊ ಬಿ ಒಬ್ಬನೇ ಉಳಿದ ಕೆಲಸಗಳನ್ನು ಎಷ್ಟು ದಿನಗಳಲ್ಲಿ ಮುಗಿಸ್ತಾನೆ? ಬಿ ಒಬ್ಬನೇ ಉಳಿದ ಕೆಲಸಗಳನ್ನು ಎಷ್ಟು ದಿನಗಳಲ್ಲಿ ಮುಗಿಸ್ತಾನೆ? 6 ದಿನಗಳಲ್ಲಿ ಮುಗಿಸ್ತಾನೆ. ಓಕೆ, ಇದು 2022ರಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕೇಳಿದಂಥ
ಪ್ರಶ್ನೆ ಇದೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಎ ಮತ್ತು ಬಿ ಎರಡು ಪಾತ್ರೆಗಳಲ್ಲಿ ಹಾಲು ಮತ್ತು ನೀರು ಕ್ರಮವಾಗಿ 7:1 ಮತ್ತು 9:7 ಪ್ರಮಾಣದಲ್ಲಿದೆ. ನಮಗೆ 2:1 ಪ್ರಮಾಣದಲ್ಲಿ ಮಿಶ್ರಣ ಬೇಕಾದರೆ ಎರಡು ಪಾತ್ರೆಗಳಿಂದ ತೆಗೆಯಲಾದ ಮಿಶ್ರಣಗಳ ಪ್ರಮಾಣವೆಷ್ಟು? 2022ರಲ್ಲಿ ಕೇಳಿದಂತಹ ಪ್ರಶ್ನೆ ಇದು. ಓಕೆ, ಸೊ ಇಲ್ಲಿ ನೋಡ್ರಿ, ಪಾತ್ರೆ ಎ ಯಲ್ಲಿರುವಂಥ ಅನುಪಾತವನ್ನು ಬರೀರಿ. ಪಾತ್ರೆ ಎ ಯಲ್ಲಿ ಮಿಲ್ಕ್ ಈಸ್ಟು ವಾಟರ್ ಅನುಪಾತವನ್ನು ಬರೀರಿ. ಪಾತ್ರೆ ಎ ಯಲ್ಲಿ ಯಾವ ಅನುಪಾತದಲ್ಲಿದೆ? 7:1 ಅನುಪಾತದಲ್ಲಿದೆ. ಸೊ 7:1 ಅನುಪಾತದಲ್ಲಿದೆ. ಹಾಗೆ ಪಾತ್ರೆ ಬಿ ಯಲ್ಲಿ ಯಾವ ಅನುಪಾತದಲ್ಲಿದೆ? 9:7 ಅನುಪಾತದಲ್ಲಿದೆ. 9:7 ಅನುಪಾತದಲ್ಲಿದೆ. ಇದೆರಡನ್ನು ತಗೊಂಡೋಗಿ ಪಾತ್ರೆ ಸಿ ಯಲ್ಲಿ ಮಿಶ್ರಣ ಮಾಡಿದಾಗ ಅಲ್ಲಿನ ಮಿಶ್ರಣ ಯಾವ ಅನುಪಾತದಲ್ಲಿದೆ? 2:1 ಅನುಪಾತದಲ್ಲಿದೆ. 2:1 ಅನುಪಾತದಲ್ಲಿದೆ. ಸೊ ಇಲ್ಲ ಗಮನಿಸ್ರಿ, ಟೋಟಲ್ ಅನುಪಾತ ಎಷ್ಟಿದೆ? ಇಲ್ಲಿ ಟೋಟಲ್ 8 ಅನುಪಾತ ಇದೆ, ಇಲ್ಲಿ ಟೋಟಲ್ 16 ಅನುಪಾತ ಇದೆ, ಇಲ್ಲಿ ಟೋಟಲ್ 3 ಅನುಪಾತ ಇದೆ. ಓಕೆ, ಸೊ ಪಾತ್ರೆ ಎ ಯಲ್ಲಿ, ಪಾತ್ರೆ ಎ ನಲ್ಲಿ ನಾನಿಲ್ಲಿ ಎ ಬರಿತೀನಿ, ಪಾತ್ರೆ ಬಿ. ಓಕೆ, ಪಾತ್ರೆ ಎ ಯಲ್ಲಿ ಹಾಲು ಎಷ್ಟಿದೆ? ಅನುಪಾತ, ಹಾಲಿನ ಅನುಪಾತ ಎಷ್ಟಿದೆ? 7. ಎಷ್ಟರಲ್ಲಿ? ಒಟ್ಟು 8 ಅನುಪಾತಗಳಲ್ಲಿ ಹಾಲಿನ ಅನುಪಾತ 7 ಇದೆ. ಪಾತ್ರೆ ಬಿ ಯಲ್ಲಿ ಹಾಲಿನ ಅನುಪಾತ ಎಷ್ಟಿದೆ? 9 ಇದೆ. ಒಟ್ಟು ಅನುಪಾತಗಳು ಎಷ್ಟಿದ್ದಾವೆ? 16 ಇದೆ. ಈ ಎರಡೂ ಪಾತ್ರೆಗಳಲ್ಲಿರುವಂಥ ಮಿಶ್ರಣ ತಗೊಂಡೋಗಿ ಪಾತ್ರೆ ಸಿಗೆ ಹಾಕು. ಪಾತ್ರೆ ಸಿ ಯಲ್ಲಿ ಹಾಲಿನ ಮಿಶ್ರಣ ಎಷ್ಟಿದೆ? 2 ಇದೆ. ಎಷ್ಟು ಅನುಪಾತಗಳಲ್ಲಿ? ಒಟ್ಟು 3 ಅನುಪಾತಗಳು. ಒಟ್ಟು 3 ಅನುಪಾತಗಳು. ಸೊ ಈಗ ಗಮನಿಸಿ, ಇಲ್ಲಿ ನಾನು ಗುಣಿಸು 16 ಮಾಡ್ತೀನಿ. ಇಲ್ಲಿ ಗುಣಾಕಾರ 16 ಮಾಡಿದ್ರೆ ಇಲ್ಲೂ ಕೂಡ ಗುಣಾಕಾರ 16 ಮಾಡಬೇಕು, ಇಲ್ಲಿ ಕೂಡ ಗುಣಾಕಾರ 16 ಮಾಡಬೇಕು. ಯಾಕೆ ನಾನು ಗುಣಾಕಾರ 16 ಮಾಡಿದೆ? ಯಾಕಂದರೆ ನನಗೆ ಛೇದಕದಲ್ಲಿ ಯಾವುದು ಉಳಿಬಾರ್ದು. ಸೊ 16ಕ್ಕೆ 16 ಕ್ಯಾನ್ಸಲ್ ಆಯಿತು. 8 1 8 2 ಕ್ಯಾನ್ಸಲ್ ಆಯಿತು. ಓಕೆ, 8 2 ಕ್ಯಾನ್ಸಲ್ ಆಯಿತು. ಹಾಗೆಯೇ ಇಲ್ಲಿ ನಾನು 3ರಿಂದ ಗುಣಾಕಾರ ಮಾಡ್ತೀನಿ, 3ರಿಂದ ಗುಣಿಸ್ತೀನಿ. ಓಕೆ, 3ರಿಂದ ಗುಣಿಸ್ತೀನಿ. 16ಕ್ಕೆ 16 ಹೋಯಿತು, 8 9 2. ಓಕೆ, ಸರಿಯಾಗಿದೆ. ಸೊ ಈ 3ಕ್ಕೆ ಈ 3 ಹೋಯಿತು. ಇಲ್ಲಿ ಗುಣಾಕಾರ 3 ಮಾಡ್ಕೋಬೇಕು, ಇಲ್ಲಿನೂ ಗುಣಾಕಾರ 3 ಮಾಡಬೇಕು. ಓಕೆ, ಇಲ್ಲಿನೂ ಗುಣಾಕಾರ 3 ಮಾಡಬೇಕು. ಸೊ 7 2 ಎಷ್ಟು? 6. 3 2 6, 6 7 42. ಸೊ 42. ಸೊ ಇದಕ್ಕೆ ಎಷ್ಟು ಬರುತ್ತೆ ಉತ್ತರ? 42. ಸೊ 9 3 ಎಷ್ಟಾಗುತ್ತೆ? 27. ಓಕೆ, ಹಾಗೆಯೇ 2 16 32. ಈಗ ವ್ಯತ್ಯಾಸಗಳನ್ನು ತೆಗಿ. 47ರಿಂದ 32 ಕಳೆದ್ರೆ ಎಷ್ಟು ಬರುತ್ತೆ? 10. ಹಾಗೆಯೇ 32ರಿಂದ 27 ಕಳೆದ್ರೆ ಎಷ್ಟು ಬರುತ್ತೆ? 3 + 2 5. ಸೊ 5 1 5 2. ಸೊ 1:2 ಉತ್ತರವಾಗ್ತದೆ. 1:2 ಉತ್ತರ ಬರ್ತದೆ. ಸೊ ಈ ಪ್ರಶ್ನೆಗೆ ಉತ್ತರ ಏನು? ಆಪ್ಷನ್ ಬಿ, 1:2 ಉತ್ತರ ಬರ್ತದೆ. ಇದು ಮಿಶ್ರಣಗಳು ಮತ್ತು ಸಂಯೋಜನೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಯಾವಾಗ ಕೇಳಿರೋದು? 2020ರಲ್ಲಿ ಕೇಳಿರುವಂಥದ್ದು. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ಹಿಂದಿನ ವರ್ಷಗಳಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನೇ ತೆಗೆದುಕೊಂಡು ಮಾಡಿದ್ದೀನಿ. ಹಾಗೆಯೇ ಮುಂದಿನ ವಿಡಿಯೋ ಸರಣಿಗಳಲ್ಲೂ ಸಹ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಈ ಹಿಂದಿನ ವರ್ಷಗಳಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಅದನ್ನು ಬಿಡಿಸೋದ್ರ ಮೂಲಕ ಅಥವಾ ಅದರ ಪ್ರಶ್ನೆಗಳನ್ನು ತಗೊಂಡು ಅದನ್ನು ಹೇಗೆ ಬಿಡಿಸು ಅಂತ ಹೇಳೋದ್ರ ಮುಖಾಂತರ ನಾನು ಈ ಸರಣಿಗಳನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ಸ್ ವಿದ್ಯಾರ್ಥಿಗಳೇ, ಥ್ಯಾಂಕ್ ಯು ಸೋ ಮಚ್. ಓಕೆ.